ಫುಲ್ ಆಫ್ ರೋಡು, ಫುಲ್ಲು ಡಸ್ಟ್. ಸೊ ಅದಕ್ಕೆ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ದೇವೆ. 2 ಗಾಡಿ ಮುಂದೆ ಬಿಟ್ಟೆ ನಾನು. ಸ್ಟ್ಯಾಂಡಿಂಗಲ್ಲಿದ್ದೇನೆ ಗಾಡಿಯಲ್ಲಿ. ಬಟರ್ಫ್ಲೈ ಬೀಚ್ ಆಫ್ ರೋಡ್. ಕಾಬೋ ಡೆ ರಾಮಾ ಮತ್ತು ಪೆಬ್ಬಲ್ ಬೀಚ್ ಆಗಿದೆ. ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರುವಂಥ ಸ್ಥಳ ಐ ಥಿಂಕ್ ಕೋಲಾ ಬೀಚ್. ಎಸ್, ಕೋಲಾ ಬೀಚ್ ಕಾಯಕಿಂಗ್ 11 ಕಿಲೋಮೀಟ್ರ್ ಇಲ್ಲಿಂದ, ಪೆಬ್ಬಲ್ ಬೀಚಿಂದ. ಕಾಬೋ ಡೆ ರಾಮಾ ವ್ಯೂ ಪಾಯಿಂಟ್ ಬಂದರೆ ಪೆಬ್ಬಲ್ ಬೀಚ್ 2 ಕವರ್ ಮಾಡಿದರೆ ತುಂಬ ಈಸಿ. ಒಂದು 1 ಅವರ್ ಒಳಗಡೆ ಎಲ್ಲ ಮುಗಿಸ್ಬೋದು. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕೋಲಾ ಬೀಚ್. ಸೇಮ್ ರೋಡು ಆಗ ಬಂದ ಹಾಗೆ ಒಂದು ಇನ್ನೂ 5.5 ಕಿಲೋಮೀಟ್ರ್ ಹೋಗಬೇಕು ನಾವು. ಆ್ಯಂಡ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಸಂಡೇ ಆದ್ದರಿಂದ ಎಲ್ಲ ಕ್ಲೋಸು. ಅಲ್ಲಿ ಬೀಚಲ್ಲಿ ಮಾತ್ರ ಒಂದು ಹೋಟೆಲ್ ಓಪನ್ ಇತ್ತು, ಅಲ್ಲಿ ಬರೀ ಟೀಗೆ 120 ಆ ಥರ. ಸೊ ಬಜೆಟ್ ಟ್ರಿಪ್ಪಿಗೆ ಆಗೋದಿಲ್ಲ. ಹಾಗೆ ಬೇರೆ ಬ್ರೇಕ್ಫಾಸ್ಟಿಗೆ ಇನ್ನೂ 10:30 ಆಯಿತು, ಬೆಳಿಗ್ಗೆ 10:45. ಸೊ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಹುಡುಕ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಪ್ಲೇಸಿಗೆ ಹೋಗುವಂಥ ಪ್ಲ್ಯಾನ್. ಬೆಳಿಗ್ಗೆ ರೂಮಲ್ಲಿ ಜಸ್ಟ್ ಟೀ ಮತ್ತು ಬಿಸ್ಕೆಟ್ ಮಾಡಿ ಟೀ ಮಾಡಿ ತಿಂದು ಬಂದದ್ದು. ಜಸ್ಟ್ ಬರೀ ಮಾರಿ ಬಿಸ್ಕೆಟ್ ಟೀ. ಈಗ ಏನಾದರೂ ಹೊಟ್ಟೆಗೆ ಮಿನಿಮಮ್ ಬೇಕಲ್ಲ. ಅಯ್ಯ 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 ರೋಡು, ಯಪ್ಪು 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 ಯಪ್ಪು. ಬಟರ್ಫ್ಲೈ ಬೀಚ್ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಕೋಲಾ ಬೀಚಿಗೆ ಹೋಗಬೇಕಿತ್ತು. ಪ್ಲೇಸ್ ಸ್ವಲ್ಪ ನೆಟ್ವರ್ಕ್ ಇಲ್ಲ ಇಲ್ಲಿ, ಅದೊಂದು ಮ್ಯಾಪ್ ಫ್ರೀ ಡೌನ್ಲೋಡ್ ಮಾಡಬೇಕು. ಆ್ಯಕ್ಚುಲಿ ಬರುವ ರೂಟಲ್ಲೇ ಮ್ಯಾಪ್ ತೋರಿಸ್ತಾ ಇತ್ತು. ಲಾಸ್ಟ್ ಮೊಮೆಂಟ್ ನೆಟ್ವರ್ಕ್ ಸಿಕ್ಕಿದಾಗ ಲೋಡ್ ಆಗಿ ನಮ್ಮದು ಸೆಕೆಂಡ್ ಪ್ಲೇಸ್ ಏನಿದೆ ಬಟರ್ಫ್ಲೈ ಬೀಚ್, ಅದಕ್ಕೆ ತೋರಿಸ್ತಾ ಇದೆ. ಸೊ ನಾವಿವಾಗ ಬಟರ್ಫ್ಲೈ ಬೀಚ್. ಆಫ್ ರೋಡ್ ಇದೆ, ಸ್ವಲ್ಪ ಮಿನಿ ಆಫ್ ರೋಡು ಬಟರ್ಫ್ಲೈ ಬೀಚಿಗೆ. ಸೊ ಹೋಗ್ತಾ ಇದ್ದೇವೆ 2 ಗಾಡಿ ಹಿಡ್ಕೊಂಡು. ಮುಂದೆ 2 ಗಾಡಿ ಹೋಗ್ತಾ ಇದೆ. ಫುಲ್ ಆಫ್ ರೋಡು, ಫುಲ್ಲು ಡಸ್ಟ್. ಸೊ ಅದಕ್ಕೆ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ದೇವೆ. 2 ಗಾಡಿ ಮುಂದೆ ಬಿಟ್ಟೆ ನಾನು. ಇಲ್ಲಿಂದ ವಾಕ್ ಮಾಡಿ ಕೂಡ ಹೋಗ್ತಾರೆ. ತುಂಬ ಫಾರಿನರ್ಸ್ ನೋಡಿದೆ, ಅಲ್ಲಿ ವಾಕ್ ಮಾಡಿಯೇ ಹೋಗ್ತಾರೆ. ಅವ್ರದ್ದು ಎಂಥ ಕತೆ ಗೊತ್ತಾಗೋದಿಲ್ಲ. ಅಲ್ಲಿ ರೂಮ್ ಮಾಡಿ ಫುಲ್ ವಾಕ್ ಮಾಡಿ ಹೋಗೋದು. ಬಟ್ ನಾವು ಈ ಥರ ಆಫ್ ರೋಡ್ ಮಾಡಿ ಹೋಗ್ತಾ ಇದ್ದೇವೆ. ಬೈಕ್ ಇದ್ದರೆ ಸ್ವಲ್ಪ ಸುಲಭ ಇಲ್ಲಿ. ಇಲ್ಲ ಜೀಪ್ ಹಿಡ್ಕೊಂಡು ಆಫ್ ರೋಡ್ ಎಲ್ಲ ಮಾಡಬೇಕು. ಜೀಪಲ್ಲಿ ಬುಕ್ ಮಾಡಬೇಕು ಜೀಪ್, ಅವರೆಲ್ಲೇ ಡ್ರಾಪ್ ಮಾಡ್ತಾರೆ. ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇದೆ ಗಾಡಿ. ನನ್ನ ಹಿಂದೆ ಟಾಪ್ ಬಾಕ್ಸ್ ಇದೆ, ಹಾಗೆ ದಡಬಡ ಅಂತ ಹಾಕಿಕೊಂಡು ಹೋದರೆ ಕಷ್ಟ. ಅಡ್ವೆಂಚರ್ ಗಾಡಿ ಆದರೆ ಸ್ವಲ್ಪ ಸುಲಭ, ನನಗೆ ಕಂಫರ್ಟೇಬಲ್ ಫೀಲ್ ಆಗ್ತಾ ಇಲ್ಲ ಅಂತ. ಆಯುರೇ ಪಿರಾ ಉಳ್ಳೆ ಅಡಿದಾಕಣೆ ಅಂತ 2 ಕಿಲೋಮೀಟ್ರ್. ಸೊ 2 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಗಲೇ ಒಂದು ಅರ್ಧ ಕಿಲೋಮೀಟ್ರ್ ಮೇಲಾಯಿತು ಬರೋದು. ಅಯ್ಯೋ ಅಯ್ಯೋ, ಫುಲ್ ಆಫ್ ರೋಡು. ಕಾರ್ ಅವರು ಬರಲಿಕ್ಕೆ ಹೇಳಲಿಕ್ಕಿಲ್ಲ ಇಲ್ಲಿ. ಟ್ಯಾಕ್ಸಿ ಅವರು ಡಬಲ್ ಚಾರ್ಜ್ ಮಾಡ್ಬೋದು. ಬಟರ್ಫ್ಲೈ ಬೀಚ್, ವೇ ಟು ಬಟರ್ಫ್ಲೈ ಬೀಚ್. ಆ್ಯಕ್ಚುಲಿ ದೆರ್ ಈಸ್ ನೋ ವೇ, ದಿಸ್ ಈಸ್ ಆಫ್ ರೋಡ್ ಟು ಬಟರ್ಫ್ಲೈ ಬೀಚ್, ನೋ ರೋಡ್. आता ಹೆಂಗೆ ಗೊತ್ತು ರೈಟ್ ಬಾರ್ದೆ 4 ಗಾಡಿ ಕಾ 4 ನಿನ್ನೊಟ್ಟಿಗೆ ನಿಂಡುಂಡ. ಸೊ ಇಲ್ಲಿ ನೋಡ್ಬೋದು 100 ರೂಪಾಯಿ ಒಂದು ಬೈಕಿಗೆ. ನಾವು ಬೈಕಿಗೆ ಮಾತ್ರ 100 ರೂಪಾಯಿ. ಒಂದು 2 ಕಿಲೋಮೀಟ್ರ್ ಇನ್ನೂ ಹೋಗ್ಬೇಕಂತೆ. ಸೊ ಇಲ್ಲಿ ಕರೆಕ್ಟ್ ನೋಡಿ, ಇಲ್ಲಿ ಕಾರ್ ಅವರು ಇಲ್ಲಿ ಪಾರ್ಕ್ ಮಾಡಬೇಕಾಗ್ತದೆ, ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಮುಂದೆ ಹೋಗ್ಬೋದು ಈ ರೋಡಲ್ಲಿ.
ನಾವು ಈ ಥರ ಬೈಕಲ್ಲಿ ಮುಂದೆ ಹೋಗ್ಬೋದು. ಕಾರು ಸೊ ಇಲ್ಲಿ ಜೀಪ್ ಆಫ್ ರೋಡ್ ಬರ್ತದೆ. ಬೈಕಲ್ಲಿ ಬಂದರೆ ಎಂಡುವರೆಗೆ ಗಾಡಿಯಲ್ಲಿ ಹೋಗಿ ಸ್ವಲ್ಪ ಸ್ಲೋ ಹೋಗ್ಬೋದು, ಟ್ರಾವೆಲ್ ಮಾಡೋ ಥರ ಇದೆ ರೋಡು ಸ್ಲೋ ಹೋದರೆ. ಬಟ್ ಫ್ರಂಟಿಂದ ಆಫ್ ರೋಡ್ ಜೀಪ್ ಬರ್ತಾ ಇರ್ತದೆ, ಸ್ವಲ್ಪ ನೋಡಿಕೊಂಡು ಹೋದರೆ ಆಯಿತು. ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇದ್ದೇನೆ. ಜಾಲಿ ಆಫ್ ರೋಡು. ಸೊ ಮುಂದೆ CB200X ಬರ್ತಾ ಇದೆ. ಫುಲ್ ಆಫ್ ರೋಡು. ನಾನು ಸ್ಟ್ಯಾಂಡಿಂಗಲ್ಲಿ ಇದ್ದೇನೆ ಗಾಡಿಯಲ್ಲಿ. ಬಟರ್ಫ್ಲೈ ಬೀಚ್ ಆಫ್ ರೋಡ್. ರೈನಿ ಸೀಸನಲ್ಲಿ ಗೊತ್ತಿಲ್ಲ ಯಾವ ಥರ ಇದೆ ಅಂತ, ಬಟ್ ಸ್ಟ್ಯಾಂಡಿಂಗಲ್ಲಿ ಹೋಗ್ಬೋದು ಈಸಿಯಲ್ಲಿ ಈ ಗಾಡಿಯಲ್ಲಿ, ಅಡ್ವೆಂಚರ್ ಗಾಡಿಯಲ್ಲಿ. ಜಾಲಿ ಆತೀಗ. ಸೊ ಇಲ್ಲಿ ನೋಡ್ಬೋದು ಜೀಪ್ ಬಂತು, ಆಫ್ ರೋಡ್ ಜೀಪ್. ಬಟರ್ಫ್ಲೈ ಬೀಚ್, ಬಟರ್ಫ್ಲೈ ಬೀಚ್. ಬಟರ್ಫ್ಲೈ ಬೀಚ್. ಈ ದೊಂಬುಗೂ ಮೀಪುನಂದ ಬೋಟಿಂಗ್ ಬೋಟಿಂಗ್. ಸೊ ಬಟರ್ಫ್ಲೈ ಬೀಚ್. ಕೋಲಂ ಬೀಚಿಂದ ಇಲ್ಲಿಗೆ ಆ್ಯಕ್ಚುಲಿ ಬೋಟ್ ಫೆಸಿಲಿಟಿ ಇದೆ, ಮತ್ತು ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಆಚೆ ಇರಬೇಕು ಐ ಥಿಂಕ್ ಕೋಲಂ ಬೀಚ್. ಆ ಸೈಡಿಂದ ಬೋಟ್ ಫೆಸಿಲಿಟಿ ನೋಡ್ಬೋದು. ಸೊ ಇದು ಬಟರ್ಫ್ಲೈ ಬೀಚ್. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡುವ. ಬೋಟಲ್ಲಿ ಹೋಗ್ಬೇಕಿದ್ರೆ ಹೋಗ್ಬೋದು. ಟಾಟಾ ಬೈ ಬಾಯ್. ನೆಕ್ಸ್ಟ್ ಕೋಲಾ ಬೀಚ್. ಆಂಡ್ 7% ಉಪ್ಪು ಸರಿ. ನೀ ಬತ್ತಿನ ಪ್ಲಾನ್ಸ್ ಆಂಡ್ ನನ್ನ ತೂಡು ಬಂಜಿಗೆ ತದನ್ನ ಹೊರಡಪ್ಪ ಮೀನು ಅದ ದುಂಬು ಮಾತ್ರ ಬಂಜಿ. ವಾಪಸ್ ಹೋಗ್ತಾ ಇದ್ದೇವೆ. ಇದು ಮತ್ತೆ ಆಫ್ ರೋಡು. ಈಗ ಹತ್ತಬೇಕು, ಆಗ ಇಳಿಸಿ ಬಂದದ್ದು. ತುಂಬ ಇದೆ ಆಫ್ ರೋಡ್ ಆ್ಯಕ್ಚುಲಿ. ಹತ್ರ ಒಂದು 4-5 ಕಿಲೋಮೀಟ್ರೇ ಆಫ್ ರೋಡ್ ಇದೆ. ಆ್ಯಂಡ್ ಬೈಕಲ್ಲಿ ಬಂದರೆ ಅಡ್ವಾಂಟೇಜ್, ಇಲ್ಲ ಜೀಪ್ ಮಾಡಲೇಬೇಕಾಗ್ತದೆ, ಆಪ್ಷನ್ ಇಲ್ಲ, ಇಷ್ಟು ನಡೀಲಿಕ್ಕೆ ಆಗೋದಿಲ್ಲ. ಸೊ ಬರೋದಿದ್ದರೆ ಒಂದು ಬೈಕಲ್ಲಿ ಡೈರೆಕ್ಟ್ ಬೀಚ್ ಹತ್ರ ಕರ್ಕೊಂಡು ಹೋಗ್ಬೋದು, ಬೈಕ್ ತಗೊಂಡು ಹೋಗ್ಬೋದು. ಇಲ್ಲಾದರೆ ಕಾರಲ್ಲಿ ಬಂದರೆ ಅರ್ಧದಲ್ಲೇ ನಿಲ್ಲಿಸಿ ಜೀಪ್ ಬುಕ್ ಮಾಡಿ. ವಾಕಲ್ಲಿ ಅಂತೂ ಬರಬೇಡಿ. ರೈನಿ ಸೀಸನಲ್ಲಿ ಬೇಕಿದ್ರೆ ವಾಕಲ್ಲಿ ಬನ್ನಿ. ಈ ಥರ ಧೂಳಿರಬೇಕಾದ್ರೆ ವಾಕ್ ಮಾಡಿ ಬಂದರೆ ಆಗಲಿಕ್ಕಿಲ್ಲ. ಸೊ ಇಲ್ಲಿಗೆ ಬಟರ್ಫ್ಲೈ ಬೀಚಿದು ವ್ಲಾಗ್ ಎಂಡ್ ಮಾಡುವ. ನೆಕ್ಸ್ಟ್ ಜಾಗ ನಾವು ಹೋಗ್ತಾ ಇರೋದು ಬಟರ್ಫ್ಲೈ ಬೀಚಿಂದ ಕೋಲಾ ಬೀಚ್ ಮತ್ತು ಕಾಯಕಿಂಗ್. ಸೊ
ವೆಲ್ಕಮ್ ಟು ಕೋಲಾ ಬೀಚ್ ವ್ಲಾಗ್. ಟಾಟಾ ಬೈ ಬಾಯ್.